ಸೇರ್ಕೊಂಡೋಗಿ ಬಡವರಾದರೆ ಮಡಿ ಕಡಿ ಪುರಿ ಕಡೆ ಅವಶ್ಯಕತೆ ಇಲ್ಲ. ಕೇಳತ್ರ ಯಾರಾದ್ರೂ ನಿಮ್ಗೆ ಕೂಡ ದುಡ್ಡು ಕೇಳಿದ್ರೆ ₹1 ಯಾರು ಕೊಡ್ಕೊಡ್ದು. ದುರ್ಗಾಸ್ಥಳ ಅಂತ ಚಂದೋತ್ಸವ ಮಾಡಿರಲ್ಲ, ಮಾಡೋದಿಲ್ಲ. ಗೊತ್ತಿಲ್ಲ ನಿಮ್ಮ ನೆನಪಿರಲಿ. ಗುರುಗಳು ಸ್ವಾಮಿಯರಂದ್ರೆ ನನಗೆ ನೀವು ಗುರುಗಳು ನಾವು ಗುರುಗಳಾಗಿಲ್ಲ, ನೆನಪಿರಲಿ ನಿಮಗೆಲ್ಲ. ಅಲ್ಲಿ ಉಟ್ಕೊಂಡು ಇಲ್ಲಿ ನಾವು ಹೊಣೆಗಾರಿಕೆ ಅಲ್ಲ. ಶಾಂತಿಯಿಂದ ಇಲ್ಲಿ ಪವಾಡ ನಡೆಯೋದು ತೀರ್ಥ ಮತ್ತು ವಿಗ್ರಹ ಥರ ಮಕ್ಕಳು ಮಗ ಅದೇ ಬಾವಿ ಬಿಡಲ್ಲ ನಿಮ್ಮನ್ನ. ಇನ್ನು ಒಂದು ಸಳ್ಳು ಕಡೆ ಎಲ್ಲ ರಕ್ತನಾಯನ ನೀವು ಬಂದು ಸುಮ್ಮನೆ ಏನೋ ಹೇಳಂಗಿಲ್ಲ. ಭಕ್ತಿ ಇದ್ರೆ ಬರ್ರಿ, ಭಕ್ತಿ ಮೇಲೆ ನಂತರ ಹಾಕೊಳ್ಳಿ. ಭಕ್ತಿ ನಿಮ್ಮ ಮನೆ ಗಡಿಯಾರ ಟಿವಿ ಟೈಮ್ ಫೋಟೋ ದೇವ್ರ ಮನೆ ಇಕ್ಕಿನಿ ಸ್ನಾನ ಮಾಡಿ ಅನ್ಕೊಬೇಡಿ. ಗಾಡಿ ಸ್ಟಿಕ್ಕರ್ ಹಾಕೊಳ್ಳಿ, 2 ಕಡೆ ಕಾಣಂಗೆ ಆಕ್ಸಿಡೆಂಟ್ ಆಗಲ್ಲ. ಗೊತ್ತಿರುತ್ತೆ ನಿಮಗೆಲ್ಲ, ಏನು ಕಳ್ತನ ಆಗಲ್ಲ, ಸುಳ್ಳು ಹೇಳಿ. ಅದು ಮಧುಕೆರೆ ನೀರು ದಯವಿಟ್ಟು ಹಿಡಿದವರು ಹಿಂಗೆ ಅರ್ಧದ ದಡ್ರ ಥರ ಹಂಗೆ ಹೋಗ್ಬೇಡಿ. ಬೆಟ್ಟು ಹಿಡಿದು ಹಂಗೆ ಮ್ಯಾಕ್ ಹೋಗ್ರಿ. ಅದು ನೋಡಿ ನೀವು ಆಯ ಅಂತ ಬಡ್ಕೊಂತೀರಿ. ದೇವ್ರ ಸಿಕ್ಕಿರೋದು. ನಾನು ವಾಯುಮೂಲ ಇದ್ದೀನಿ. ಹರಿಯೋದು ಅಗ್ನಿಮೂಲ ನೀರು. ಅಲ್ಲಿ ಬರೋದು ಕುಬೇರ ಮೇಲೆ ನೀವು ಶ್ರೀಮಂತರಾಗ್ತೀರಿ, ನಿಮ್ಗೆ ಕಷ್ಟ ಬಗ್ಗೆ ಇರ್ತೀನಿ. ಹಂಗೆ ನೀರು ತಗೋದ್ರೆ ಮ್ಯಾಕ್ ಹೋಗ್ರಿ. ಅಲ್ಲಿ ಮೆಟ್ಲತ್ತಿ ದಯವಿಟ್ಟು. ಆಮೇಲೆ ಏನು ಗೊತ್ತಾ, ಪದೇ ಬರ್ಬೇಕಾ, 9 ಸರಿ ಬರ್ಬೇಕಾ, ಹುಚ್ಚು ಭ್ರಮೆ ಬಿಡಬೇಕು. ನೋಡಲ್ಲೇ ಶ್ರೀರಾಮನ ಕಾಲು ಬಂದನು, ಕೈ ಬಂದನು, ಬಾಯಿ ಕೊಂಡಾರಂತೆ. ಬಾಯಿ ಕೊಂಡಾರಂತೆ. ರಪ್ಪ ಓಡಾಡ್ದು ಬಂದು ಕಾರ್ಕೊಂಡು ಕೆಲಸ ಮಾಡಿ. ನೀವೆಲ್ಲ ಬಂದು ದೂರಿಂದ ಬಂದು ಜಾತಿಗೆ ತಿನ್ಬಿಡಿ. ಜಾತಿ ಇಲ್ಲ, ನಾನು ಗೌಡ. ಇದು ಜಾತಿಗಿಂತ ಪ್ರೀತಿ ದೊಡ್ಡದು. ಲಿಂಗಾಯತರು ಅಂತವ್ರಲ್ಲ, ಇದು ಜಾತಿಗಿಂತ ಪ್ರೀತಿ ದೊಡ್ಡದು. ದಯವಿಟ್ಟು ನಿಧಾನ ಮನೆಗೆ ಹೋಗಿ. ಅರ್ಥ ಇನ್ನೊಮ್ಮೆ ಕೇಳ್ಕೊಳ್ಳಿ. ಪವಾಡ ನಡೆಯೋದೇ ನಂಬಿಕೆ ಅಂದರೆ 2 ತೀರ್ಥ, 3 ನಿಮ್ಮ ಮನೆಗೆ ಗಡಿಯಾರ ಟಿವಿ ನಿಮ್ಗೆ ಫೋಟೋ ಇಟ್ಕೊಂಡು ದೇವ್ರ ಮನೆಗೆ ಸ್ನಾನ ಮಾಡಿರಲ್ಲ. ನಂಬಿಕೆ ಮೇಲೆ ಅಂತರ ಕೊಡಿ. ಒಂದು ವೇಳೆ ದನಕರ ಸಾಕ್ತಾ ತೀರ್ಥ ಹೋಗ್ಬಿಡಿ ಬಡವಾದರೆ. ಒಂದು ವೇಳೆ ಈ ತಮಿಳುನಾಡಿನ ಬಂದ ಅಂತ ಬಡವರಾದರೆ ತೀರ್ಥ ತಗೊಂಡೋಗಿ ಮನೆ ಹಾರ ಒಂದು ಸಿಕ್ಕನ್ನಿಸ್ಕೊಳ್ಳಿ. ನಂಬಿಕೆ ಮೇಲೆ ಹಾಕ್ಕೊಳ್ಳಿ. ಮತ್ತು ಪ್ರತಿ ಅಮಾವಾಸ್ಯೆ ದಿವಸ ತಲೆ ಹೊಡಿತೀವಿ. ಯಾರಿಗಾರು ಕಷ್ಟ ಇದ್ರೆ ಮಾತ್ರ ಸುಮ್ಮನೆ ಬಂದು ದೇವ್ರು ಬರ್ತಂಗೆ ಯಾರೇನೋ ಮಾಡ್ಯಾರೆ ಹುಚ್ಚಿಡಿತಾ ಆಗಲ್ಲ. ನೀವು ಇಸ್ಕೊಳ್ಬಾರ್ದು. ನಿಮ್ಗೆ ನಂಬಿಕೆ ಇದ್ರೆ ಮಾತ್ರ ಹೇಳ್ಕೊಡಿ. ತಡೆ ಹೊಡೆಯೋಕ್ಕೆ ದುಡ್ಡಿಲ್ಲ ಅಂತ ಬರೋದು ಫ್ರೀಯಾಗಿ ಹೊಡಿತೀವಿ. ನಿಂತಿರ್ರಿ. ನಿಮಗೆ ಪದೇ ಬರ್ಬೇಕಾ, 9 ಸರಿ ಬರ್ಬೇಕಾ, 10 ಸರಿ ಬರ್ಬೇಕಾ? ಇಲ್ಲ, ಬರಬೇಡಿ ಎಂದಿಲ್ಲ. ಸಾಲ ಮಾಡ್ಕೊಂಡು ನಂಬರ್ರಿ, ನಿದ್ಗೆರ್ಕೊಂಡು ನಂಬರ್ರಿ, ಉಪವಾಸ ಬರಬೇಡಿ. ನಾವೇನು ಕೇಳಲ್ಲ, ನಿಧಾನ ಮನೆಗೆ ಹೋಗಿ. ಆಮೇಲೆ ನಿಮ್ಮ ಮನೆಗೆ ಬರುವಾಗ ನಾನು ನನ್ನಿಂದ ಎಲ್ಲ ಬಿಟ್ಕೊಂಡು, ಯಾಕೆ ನಾವೇ ನಡೆಸಲ್ಲ ಅಲ್ಲಿ ಇವ್ರು ನಡೆಸಲ್ಲ. ಯಾಕಂದ್ರೆ ಭಾಳ ಬೇರೆ ಸಂಗತಿ ಅಂದರೆ ಏನು ರೀತಿಯ ಸತ್ತೋಗ್ತಾರೆ, ಅದು ಸಮಸ್ಯೆ. ಈ ಮೊನ್ನೆ ಅಮಾವಾಸ್ಯೆ ಶಾರ ಬಂದಮ್ಮ ನಾನು ಖಾಲಿ ಬೀಳೋದಂತೆ ಯಾವ ಅಂತ ಹೋಗಲ್ಲ ಮಾತಿತ್ತು. ಆಯ್ತು, ನಾನು ಜವಾಬ್ದಾರಲ್ಲ. ಗೊತ್ತಿರುತ್ತೆ ನಿಮಗೆ. ಅವ್ರು ಅಮಾವಾಸ್ಯೆ ಯಾರೋ ಬರ್ತಾನೆ ಪವಾಡ ಮಾಡ್ತೀಯಾ ಅಂತ ಹೋಗಕ್ಕೆ ಮನೆಗೆ ಕೇಳಲ್ಲ. ಕಲ್ಲು ಮಣ್ಣು ತಲೆ ಮೇಲೆ ಕೊಡ್ಬೋದು. ನಿಮ್ಮ ಅಹಂಕಾರ ನಿಮಗೆ ತಿನ್ನುತ್ತೆ, ನಮ್ಮನ್ನು ತಿನ್ನಲ್ಲ. ದಯವಿಟ್ಟು ನಿಧಾನ ಹೋಗಿ. ಒಂದು ಸಣ್ಣ ವಿನಂತಿ, ನಿಮ್ಮ ತಾಯಿ ತಿಂದಿಗೆ ಅನ್ನ ಹಾಕಿ. ಅಕ್ಕಪಕ್ಕ ಮನೆಗೆ ಬಗ್ಗಿ ನೋಡ್ಕೋಬೇಡಿ. ನಿಮ್ಮ ಮನೆ ನೋಡ್ಕೊಳ್ಳಿ. 3 ಸಾಲ ಮಾಡಬೇಡಿ. ಒಂದು ಡೌಟ್ ಇದೆ ನಮ್ಮ ಮನೆ, ಅದೇ ಕಾರುಗಳು ಬೈಕು ಅದ. ನಾವು ಒಂದು 12 ತಿಂದಿದ್ದೀವಿ, ಒಂದು 18 ತಿಂದಿದ್ದೀವಿ. ಒಂದು 12 ವರ್ಷ ಮನೆ ಚೆನ್ನಾಗಿದೆ. ಮನೆ ಒಂದು 8 ರೂಮ್ ಇದೆ. ಕಾರುಗಳು ಅವೇ 32,000 ಕಾರು, 82, ಒಂದು 20 ಓಮಿನಿ, ಒಂದು 18,000 ಬೈಕು. ಇನ್ನು ಇದು ಗೊತ್ತಿರುತ್ತೆ ನಿಮಗೆ. ಪಾಯ ಹೋಗ್ಬಿಟ್ಟು ಬೇರೆ ಏನು ಖರ್ಚೇ ಇಲ್ಲ. ಬದುಕಕ್ಕೆ ಹಂಗಾಗಿ ಜಾಗ ಸಾಕು. ಅಹಂಕಾರ ಮಾಡಿ ಏನು ಸಾಕಾಗಲ್ಲ. ಅದ ಸಣ್ಣ ಮನೆ ಕಟ್ಕೊಳ್ಳಿ, ಪರವಾಗಿಲ್ಲ, ಸಾಲ ಮಾಡಬೇಡಿ. ದೊಡ್ಡ ಮನೆಗೆ ಶ್ರೀಮಂತ ಅಲ್ಲ, ಆರೋಗ್ಯದ ಶ್ರೀಮಂತ. ಇನ್ನೊಮ್ಮೆ ಕೇಳಿಸ್ಕೊಂಬಿಡಿ. ನಿಮ್ಮ ಅಕ್ಕಪಕ್ಕ ಮನೆ ನಮ್ಮ ಕಡೆ ಒಂದು ಸಣ್ಣ ಏನಂತೆ ಯೂಟ್ಯೂಬ್ ಫೇಸ್ಬುಕ್ ಮಾಡೋದು ನಾವಲ್ಲ. ಭಕ್ತರು ಕಾಲು ಬಂದಂಥ ಪುಣ್ಯಾತ್ಮರು, ಕೈ ಬಂದಂಥ ಪುಣ್ಯಾತ್ಮರು ಬಂದು ವೀಲ್ ಚೇರ್ ಬರ್ತಾರಂತೆ. ಶಿವಣ್ಣ ಅಂತ ಆಂಧ್ರದ ನೇರ ಹೊರಮೂಲ ಅಂತೆ. ಹಿಂಗೆ ಫೋಟೋ ಹಾಕೋದು. ಇನ್ನು ಚಿಕ್ಕನಾಗಿ ನೋಡೋದು ಮಾತಾಡೋಂತಕ್ಕಂಥ ನೀವು ಪ್ರಯತ್ನ ಪಡಿ. ಮೊನ್ನೆ ಪ್ರಸಾದ ಮಾಡೋ ಬಂದು ಕಿಡ್ನಿ ಫೇಲ್ ಆದ್ರೆ ಕ್ಲಿನಿಕ್ ಇವತ್ತಿಲ್ಲ. ಹೊಡೆಬೇಕಾಯ್ತು ಏನೋ ರಾತ್ರಿ ಹೋದ್ರು ಇದ್ರಿರ್ತಾರೆ ಯಾವಾಗ ಕಿಡ್ನಿ ಫೇಲ್ ಆಗೋದು. ದಯವಿಟ್ಟು ನಿಮ್ಮ ನಾನುಮದ ನನ್ನಿಂದಲೇ ಅನ್ನೋದು ಬಿಟ್ಟು ಅದು ನಾನು ನನ್ನಿಂದ ಪ್ಲೇಂಕಿಸ್ ಹೊಡಿಬೇಡಿ. ಅಲ್ಲಿ ಪ್ಲೇಂಕಿಸ್ ಹೊಡಿಬೇಡಿ. ಕೇಳಿಸ್ಕೊಂಬಿಡಿ. ವಿಗ್ರಹ ಥರ ಮಕ್ಕಳು ಬಾವಿಯಲ್ಲಿ ವಿಗ್ರಹ ಟರ್ನ್ ಆಗುತ್ತೆ. ಇದೇ ಮಕ್ಕಳು ಹೌದಾ. ನಿಧಾನಕ್ಕೆ ಮನೆಗೆ ಹೋಗಿ. ಇಲ್ಲಿ ಎಲ್ಲಿ ನಿಂತು ಬರೋ ನೀರು ಬರುತ್ತೆ 16 ವರ್ಷ ಬರೋ ಅದೇ ನೀರು ದೇವ್ರು ಕೂತಿರೋದು. ಉತ್ಸವ ಮೂರ್ತಿ ಸಿಕ್ಕಿರೋದು ಅಲ್ಲೇ. ನಾನು ಹೇಳಿದೆ ಉತ್ಸವ ಮೂರ್ತಿ ಕೇಳಿದೆ. ಉತ್ಸವ ಮೂರ್ತಿ ಅಳವಲ್ಲ ಸಿಕ್ಕಿರೋದು. ಮಧುಕೆರೆ ಅಳ್ಳದು ಮಾಯದಂತ ಮಳೆ ಬಂತಮ್ಮ ಅಂತ ಬರುತ್ತೆ. ಬಾವಳಿಗೆ ಮುಳ್ಳೆ ಅಂತಾರೆ. ಅದು ಐಕೆರೆ ಅಲ್ಲ ಕನ್ನಡ ಭಾಷೆ. ಅಲ್ಲಿಂದ ಸಿಕ್ಕಿದ್ದು ದೇವರಿದೆ. ಇದೇ ಕಳಿಸ್ತಿ ಚೆಲ್ಲಲ್ಲ, ಒಂಬಳೆ ಹೂ ಬೀಳಲ್ಲ ಅಂತ ಇದನ್ನೇ ಕೂತಿರೋದು. 8 ಕಷ್ಟ ಹೋಗಿ ಕುಳಿತಿದ್ದೆ ನಾನು. ಈ ಬೆಳಗ್ಗೆ ನಮ್ಮೆಲ್ಲ ಕರೆಂಟ್ ಕೊಡ್ತೀವಿ, ಕೊಲ್ಲ ಬಿಡ್ತೀವಿ, ನಾವು ನಗದಿದ್ದಾರೆ. ಆಮೇಲೆ ದೇವಸ್ಥಾನ ಮಾಡೋದೆಲ್ಲವ ಅಂದ್ರೆ ಎಲ್ಲಿ ಒಬ್ಬನೇ ಮಗಿದ್ದ ದೇವಸ್ಥಾನ ಪಾಯಕ್ಕೆ ಇನ್ನೊಬ್ಬ ಮಗ. ಹಂಗೆ ಮಕ್ಕಳು. ದಯವಿಟ್ಟು ನಿಧಾನ ಹಂಗೆ ಹೋಗಿ. ನಿಮ್ಮ ಅಹಂಕಾರ ಮಾಡ್ಕೊಂಡು ರೋಡ ಸಾಯ್ಬೇಡಿ. ಎಲ್ಲಿ ಇಲ್ಲಿ ನೋಡು ಆಸೆ ಅಂತೆ. ನೀವು ನಿಧಾನ ನಿಮ್ಮ ಮಸೇಜು, ನಿಮ್ಮ ಮನೆ, ನಿಮ್ಮ ಕೆಲಸ ಎಲ್ಲೋಗಲ್ಲ. ನೀವು ಚೆನ್ನಾಗಿದ್ದರೆ ಟ್ರೈನಿಗೆ ಹೋಗ್ಬೇಕು, ಬಸ್ಗೆ ಹೋಗ್ಬೇಕು ಅನ್ಬೇಡಿ. ಆಡಿದ್ರು ನಾನೇ ಮಾಡಿರೋದು ₹200 ಸಿಕ್ಕೋದು. ಒದೇ ಕೊಟ್ಟಿನ ಅವ್ರಿಗೆ
ಐದು ಸೀಟ್ ಲೆಕ್ಕ ನಿಧಾನ ಮನೆಗೆ ಹೋಗಿ ಒಂದು ವೇಳೆ ಯಾರು ಗಾಡಿ ಇಲ್ಲ ನಾವು ಡ್ರಾಪ್ ಮಾಡ್ತೀವಿ. ಡ್ರಾಪ್ ಮಾಡ್ತೀರಾ ಅಂತ ಬಂದು ಬಿಲ್ಲ ಕೊಡ್ಬೇಡಿ. ಈಗ ಹೆಣ್ಮಕ್ಳು ಭಯ ನಿಲ್ಸ್ಬಿಟ್ಟು ಡಬ್ಬ ನಾನೇ ಬಿಟ್ಟು ಡಂಬಲ್ಲ ಬಂದರೆಲ್ಲ ಲೇಟ್ ಆಗುತ್ತಾ ಡಂಬ ಬಿಡೋದು ಫ್ರೀ ಡಂಪ್ ಬಿಡೋದು ಮಾಡ್ತೀವಿ. ಅದಕ್ಕೆ ನಿಧಾನ ಮನೆಗೆ ಹೋಗಿ ಕರೆಕ್ಟ್ ಅಣ್ಣ. ಜನಸೇವೆ ಮಾಡಿ ಜನಾರ್ದನ್ ಕೆಟ್ಟನಂತೆ. ಈ ಜನಗಳಿಗೆ ಎಷ್ಟು ವ್ಯವಸ್ಥೆ ಮಾಡಿದ್ರೆ ಅಷ್ಟು ನಮ್ಮ ದುರುಪಯೋಗ ಪಡಿಸ್ತಾರೆ. ನಾವು ಮೆಟ್ಲು ಹಿಂಗಿತ್ತಲ್ಲ ಹಿಂಗಿತ್ತು ಮೆಟ್ಲು ಈ ಕಡೆಯಿಂದ ಆಚೆಗೆ ಹೋಗಿ ಕೆಳಗೆ ಸುಗಿಯೋಣ ಅಲ್ಲಿ ಗಂಡು ಮಕ್ಳು ಏನು ಸುಗಿಯೋದ್ರಿಂದ ಮೆಟ್ಲಿಂಗ್ ಮಾಡೀನಿ ಗೋಡೆಗೆ ಬಿಡೀನಿ. ಇಷ್ಟು ದುರುಪಯೋಗ ಪಡಿಸ್ಕೊಂತಾರೆ. ಇದೆಲ್ಲೂ ಒಂದು ಬೇಜಾರು ಸಂಗತಿ. ಆ ಮಸೀಸ್ ಎಲ್ಲ ಅಟ್ಟೆ ಮಾಡಿಸ್ಬೇಕು ಮೆಟ್ಲು ಮೇಲೆ.